ಜೋಸ್ ಹಿರಿಯ ನಿರ್ದೇಶಕರು ಜೋಸ್ ಸೈಮನ್ ಅವರು ನಿಧನ ಆಗಿರುವಂಥದ್ದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಬೇಸರ ವ್ಯಕ್ತಪಡಿಸ್ತಾ ಇದೆ. ಇದು ಬರೀ ನೋವಲ್ಲ, ಒಂಥರ ಈ ದಿಗ್ಭ್ರಮೆ ಅಂತಲ್ಲ, ಆ ಥರ ಅಷ್ಟು ಆರೋಗ್ಯವಾಗಿದ್ದಂಥ ಒಬ್ಬ ಮನುಷ್ಯ ಸಡನ್ನಾಗಿ ಈ ಥರ ಆಗಿದ್ದಾರೆ. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದರು, ಕೊನೆಯ ಉಸಿರು ಇರೋವರೆಗೂ ಪೆನ್ನು ಪೇಪರು. ಅವ್ರಿಗೆ ಒಂದು ಸಾರಿ ಈ ಸೀನು ಅಂತ ಹೇಳಿದ್ರೆ ಟಕ್ ಅಂತ ಅಲ್ಲೇ ಪೆನ್ ತೊಗೊಂಡು ಪಟ 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 ಬರೆಯೋರು. ಇಷ್ಟಕ್ಕೂ ನಾನು ತಿಮ್ಮರಾಯ ಅನ್ನೋ ಒಂದು ಸಿನಿಮಾ ಹೀರೋ ಮಾಡಿದ್ದೆ. ಆ ಸಿನಿಮಾ ಕತೆ ಬರೆದವರೇ ಜೋಸೆಮನ್ ಸರ್, ಡೈಲಾಗು ಅವರು ಒಂದು ಪಾತ್ರ ಮಾಡಿದರು. ಅದರಲ್ಲಿ ಭಾಳ ಆತ್ಮೀಯರು ನಮಗೆ, ಯಾಕೆಂದರೆ ನಾವು ಸಿಕ್ಕಾಪಟ್ಟೆ ದೊಡ್ಡ ಭಕ್ತರು. ಅದರಿಂದಾಗಿ ಬೇಕಾಷ್ಟು ವಿಷ್ಣುವರ್ಧನ್ ಸರ್ ಸಾಹಸ ಸಿನಿಮಾ, ಟೈಮ್ ಬಾಂಬು ಇಂಥ ಸಿನಿಮಾಗಳನ್ನ ಮಾಡಿದಂಥ ಒಬ್ಬ ನಿರ್ದೇಶಕರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಬಟ್ ಏನಾದರೂ ಒಂದು ಒಳ್ಳೇದಾಗಲೇಬೇಕು. ನಮ್ಮ ಅಕಾಡೆಮಿಯಿಂದ ಕೂಡ ಅನುದಾನ ಇತ್ತು, ಅದನ್ನು ನಾನು ಕರೆದು ಸಾರ್ಗೆ ₹1 ಬ್ಯಾಲೆನ್ಸ್ ಇಲ್ದಂಗೆ ನಾನು ನಮ್ಮ ಅಕಾಡೆಮಿಯಿಂದ ಆ್ಯಕ್ಚುಲಿ ಅವರು ಕೊಟ್ಟೆ. ಈ ಫೈನಲಾಗಿ ಏನಾಗುತ್ತೆ ಅಂದರೆ, ಕಲಾವಿದರಿಗೆ ಲಾಸ್ಟ್ ಎಂಡ್ ಲೈಫ್ ಅಂತ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಎಂಥ ಹೆಸರು ಮಾಡಿ ಏನು ಗ್ರೇಟಪ್ಪ ನೀವು, ಅಪ್ಪ ಅವ್ರು ಹಂಗೆ ಜೋಸಮ್ಮ ಹಿಂಗೆ ಅಂತ ಹೇಳಿದಂಥ ನಮ್ಮ ಸಮಾಜದಲ್ಲಿ ಕಡೆಗೆ ಒಬ್ಬ ಕಲಾವಿದನಿಗೆ ಯಾರ ನೆರಳು ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಕಲಾವಿದರಿಗೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಅವರ ಫ್ಯಾಮಿಲಿಗೋ ಅವರ ಜೀವನಕ್ಕೋ ಒಂದು ಒಳ್ಳೆಯದ ಆಗೋ ರೀತಿಯಲ್ಲಿ ನಾವೆಲ್ಲ ಕಲಾವಿದರು ಎಚ್ಚೆತ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ. ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಓಕೆ, ಸರ್ಕಾರದ ಕೆಲಸ ಮಾಡೇ ಮಾಡುತ್ತೆ. ಸರ್ಕಾರ ಏನು ಅಂದ್ಕೊಂಡಿರ್ತಾರೋ, ನಮ್ಮ ಮನವಿಗಳು ಏನೇನು ಇರುತ್ತೋ ಅದನ್ನೆಲ್ಲ ಸರ್ಕಾರ ನೆರವೇರಿಸ್ತಾರೆ. ಆದರೆ ಒಬ್ಬ ಕಲಾವಿದ ಕಡೆಯಲ್ಲಿ ಈ ಥರ ಅವ್ರಿಗೇನೂ ಇಲ್ಲ ಅಂತ ಆದಾಗ ಡಣ್ಣಂತ ನಮಗೆ ಒಂಥರ ದಡ್ಡ ಅನಿಸ್ಬಿಡುತ್ತೆ. ಹಂಗೆ ಆಗಕ್ಕೆ ಬಿಡದೆ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಏನಾದ್ರು ಒಂದು ನಿಧಿನೋ ಏನೋ ಕಲಾವಿದರಿಗೆ ಕೈಲಾಗದೇ ಇರೋರಿಗೆ, ಕಡೆ ಕಾಲದಲ್ಲಿ ಏನು ಇಲ್ಲದೇ ಇರೋರಿಗೆ ಏನಾದ್ರು ಸಹಾಯ ಆಗೋ ಥರ ಈಗಲಾದರೂ ನಾವು ಯೋಚನೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಜೋಸೆಮನ್ ಸಾರಿಗೆ ಒಂದು ಕೊರಗು ಇದ್ದೇ ಇತ್ತು, ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಬರಬೇಕಾಗಿತ್ತು. ಬರೀ ಏನು ದೊಡ್ಡ ಪ್ರಶಸ್ತಿ ಏನು ಅವ್ರು ಬಯಸಿರಲಿಲ್ಲ, ನಮ್ಮ ಥರನೇ ಅವರು ಏನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು. ನಾನು 5 ವರ್ಷವೂ ಈ 4 ವರ್ಷದಿಂದ ನಾನೇ ಜ್ಯೂರಿ ಆದಾಗ ನಾನು ಪ್ರತಿ ಸಲ ನಾನು ಟೇಬಲ್ ಮೇಲೆ ಇವರು ಫೈಲ್, ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಹುಲಿ ಚಂದ್ರಶೇಖರ್ ಅಂತಿದ್ದಾರೆ, ಅವ್ರ ಫೈಲನ್ನ ಟೇಬಲ್ ಮೇಲೆ ಇಡ್ತಾ ಇದೆ. ಕಾರಣ ಅದು ಬರೋ ವರ್ಷ ಹಾಗೇ ಆಗುತ್ತೆ ಅನ್ನೋ ಭರವಸೆ ನಮಗೆ ಇತ್ತು. ಈ ವರ್ಷ ಬರೋ ವರ್ಷ ನಾ ಇರ್ತೀನೋ ಇಲ್ವೋ ಸಾಧು ಅಂತಲೂ ಅವ್ರು ಹೇಳಿದರು. ನೋಡಿ ಏನು ಮಾಡೋಕ್ಕಾಗಲ್ಲ. ನಾನು ನಮ್ಮ ಅಕಾಡೆಮಿಯಿಂದಾಗಲಿ ಸರ್ಕಾರದಿಂದಾಗಲಿ ಏನಾರು ಅವ್ರಿಗೆ ಹೆಲ್ಪ್ ಮಾಡಿ ಈಗಲಾರು ಅವರ ಕೊರಗನ್ನು ತೀರಿಸೋದಕ್ಕೆ ಏನಾರು ಒಂದು ಮಾಡ್ಬೋದಾ ಅನ್ನೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ನಮಸ್ಕಾರ. ಈ ಒಂದು ಇದನ್ನು ನಾನು ನಿಜವಾಗ್ಲೂ ಇಷ್ಟು ಬೇಗ ಈ ಥರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ ಇದನ್ನು. ಯಾಕಂದರೆ ಜೋಸೆಮನ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜಂಬದ ಹುಡುಗಿ ಸಿನಿಮಾದಿಂದನೂ ಅವ್ರಿಗೆ ನಮಗೆ ಒಂದು ಒಳ್ಳೆಯ ಒಡನಾಟ ಇತ್ತು. ತುಂಬ ಆತ್ಮೀಯರು ನನಗೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನ್ನನ್ನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡೋರು. ಯಾವಾಗಲೂ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ಸ್ಪೆಷಲಿ ನಾನು ಚೇಂಬರ್ಗೆ ಬಂದ ಮೇಲೆ ಅಂತೂ ನಮ್ಮ ಒಡನಾಟ ಜಾಸ್ತಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ECಯಲ್ಲೂ ಸಹ ಜೋಸೆಮನ್ ಸರ್ ನಮ್ಮ ಜೊತೆಗಿದ್ರು. ಒಟ್ಟೊಟ್ಟಿಗೆ ಹೋರಾಟಗಳು ಮಾಡ್ತಾಯಿದ್ವಿ. ನಾವೇನೇ ಮಾತಾಡಬೇಕಂದ್ರೂ ಡಿಸ್ಕಸ್ ಮಾಡ್ತಾಯಿದ್ವಿ. ನಿಜಾಗ್ಲೂ ನನಗೆ ನನ್ನ ಬರ್ಡೇ ಫಂಕ್ಷನಿಗೆ ಬಂದಾಗ ನಾವೆಲ್ಲ ಕರೋಕೆನಲ್ಲಿ ಹಾಡ್ಬೇಕಾದ್ರೆ ಅಷ್ಟು ಎಂಜಾಯ್ ಮಾಡಿದ್ರು ಅವರು. ನನಗೆ ಎಲ್ಲ ಕಣ್ಣಲ್ಲಿ ಕಟ್ಟಿದಂಗಿದೆ. ನನಗೆ ನಿನ್ನೆ ಫಸ್ಟು ಈ ಸತಿ ಸಹ ಅವರು ECನಲ್ಲಿ ಗೆದ್ದಿದ್ರು. ಫಸ್ಟು ECನಲ್ಲಿ ಅವರು ಮಾತಾಡಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ದು. ನಾವು ಆ್ಯಕ್ಚುಲಿ ನಮ್ಮ ಚಿಂಗಾರಿ ಮಹಾದೇವ ಸರ್ ಅವರ ವೈಫ್ ಕೂಡ ನಿನ್ನೆ ಅವರು ವಿಧಿವಶ ಆಗಿದ್ದರು. ನಾನು ಅಲ್ಲಿದ್ದಾಗ ನನಗೆ ಈ ಮಾಹಿತಿ ಬಂತು. ನಿಜ ಶಾಕಿಂಗ್ ಆಯಿತು. ಏನೋ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ಅವ್ರಿಗೊಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಈ ಥರ ಏನೋ ಪ್ರಾಬ್ಲಮ್ ಇದ್ದು ಹಾಸ್ಪಿಟಲೈಸ್ಡ್ ಆಗಿದ್ದಾರಪ್ಪ ಅಂದರೆ ಹೌದು, ಒಂದು ಎಕ್ಸ್ಪೆಕ್ಟೆಡ್ ಇರುತ್ತೆ ಏನೋ ಪ್ರಾಬ್ಲಮ್ ಆಗ್ಬೋದಂತ. ಆದರೆ ಈ ಮನುಷ್ಯ, ನಾವು ಮೊನ್ನೆ ಅಷ್ಟೇ ನಾವು ಈ ಒಂದು ಏನು 93ರ ಸಂಭ್ರಮದ ಬಗ್ಗೆ ನಾವೇನು ಮಾತಾಡ್ಬೇಕಾದ್ರೆ ನಾನು ಚೇಂಬರ್ನಲ್ಲಿ ಮಾತಾಡಿದೆ.
ಅವತ್ತು ಸಹ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಹೌದು, ಇವಾಗ ಸಂಭ್ರಮ ಬೇಡ ಅನ್ನೋ ವಿಚಾರಕ್ಕೆ ಎಲ್ಲೋ ಸನ್ಮಾನ ಮಾಡಿದ್ರಂಥವರಿಗೆ ಬಂದು ನನ್ನ ಹತ್ರ ಅಷ್ಟು ಖುಷಿಯಾಗಿ ಹೇಳ್ಕೊಂಡು. ನನ್ನ ಗೆಳೆಯ ಇಲ್ಲ, ನನ್ನ ಗೆಳೆಯ ಕೆಲಸ ಮಾಡ್ತಾ ಒಂದು ಮೀಟಿಂಗ್ನಲ್ಲಿ ಅದ್ಭುತವಾದ ಮಾತುಗಳನ್ನಾಡ್ತಾ ನಮಗೆಲ್ಲ ಹಿತವಚನಗಳನ್ನ ಹೇಳ್ತಾ, ಯಾಕೆಂದರೆ ವಯಸ್ಸಿನಲ್ಲಿ ಹಿರಿಯ ಜೋಸೈಮನ್ ನಿರ್ದೇಶಕ, ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟು ಹಾಗೆ ತನ್ನ 81ನೇ ವಯಸ್ಸಿನಲ್ಲಿ ಕೂಡ ಕೆಲಸ ಮಾಡಬೇಕು, ಕೆಲಸದ ಮೂಲಕ ನಾವು ಜನಗಳಿಗೆ ಸೇವೆ ಮಾಡಬೇಕು, ಚಿತ್ರರಂಗಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಾ ಇತ್ತೀಚಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದಿದ್ದು. ಅಲ್ಲಿ ಗೆದ್ದ, ಆದರೆ ನಮ್ಮನ್ನು ಬಿಟ್ಟು ಹೋದ. ಆ ನೋವು, ಆ ಸೋಲು ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ತುಂಬ ಕನಸುಗಾರ. ಇವತ್ತಿನ ಚಿತ್ರರಂಗದಲ್ಲಿ ಇಂತಹ ನಿರ್ದೇಶಕರು ಸಿಗೋದು ಬಹಳ ವಿರಳ. ಒಂದಂತೂ ನನ್ನ ಕುಟುಂಬಕ್ಕೆ ತುಂಬ ಹತ್ತಿರವಾದವನು, ನನ್ನ ಶ್ರೀಮತಿಗೆ ದೂರದ ಸಂಬಂಧಿ, ಮೇಲಾಗಿ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡಂಥ ಕೆಲಸ ಮಾಡ್ತಾಯಿದ್ದವನು. ಚಿತ್ರರಂಗ ಇನ್ನೂ ಬೆಳಿಬೇಕು ಅಂತ ಹೇಳ್ತಾ ಮೀಟಿಂಗ್ ನಡೀತಾ ಇತ್ತು. ಅದರ ವಿವರಣೆಗಳು ಸಾಕಷ್ಟು ಜನ ಕೊಟ್ಟಿರ್ತಾರೆ. ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಒಂದು ಕಡೆಯ ನಿಮಿಷದವರೆಗೂ ಅವನು ಆರೋಗ್ಯವಾಗಿದ್ದ. ಅತ್ಯಂತ ಆರೋಗ್ಯವಾದ ಆಲೋಚನೆ, ಆರೋಗ್ಯವಾದ ಚಿಂತನೆ, ಆರೋಗ್ಯವಾದ ಮಾತು, ಹಿತವಚನಗಳು ತುಂಬ ಇವತ್ತು ನನ್ನ ಕಿವಿನಲ್ಲಿ ಕುಯ್ಗುಟ್ತಾ ಇದೆ. ಒಬ್ಬ ವ್ಯಕ್ತಿ ಎದುರುಗಡೆ ಇದ್ದವನು ತತ್ಕ್ಷಣ ಮಾಯ ಆಗ್ಬಿಡ್ತಾ ಅಂತಂದರೆ ನಂಬಕ್ಕೆ ಆಗಲ್ಲ. ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ವಿಚಾರ ಅಂತಂದರೆ, ಅವನು ಕೆಲಸ ಮಾಡ್ತಾನೆ, ನಮ್ಮ ಕಣ್ಣು ಮುಂದೆನೇ ಆಸ್ಪತ್ರೆಯ ಮೆಟ್ಲು ಹತ್ತುತ್ತಾ ಚಿಕಿತ್ಸೆ ಫಲಕಾರಿಯಾಗದೆ ಸಿಗದೆ ಒಂದು ಅರ್ಧ ಗಂಟೆ ಒದ್ದಾಡಿ ಅವನು ಪ್ರಾಣ ಕಳ್ಕೊಂಡಿದ್ದ. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನರಳಿಲ್ಲ, ಯಾರಿಗೂ ನರಳಿಸ್ಲಿಲ್ಲ. ಕುಟುಂಬದವ್ರನ್ನೆಲ್ಲ ಭಾಳ ಚೆನ್ನಾಗಿ ನೋಡಿಕೊಂಡು, ಒಬ್ಬರ ಹತ್ರ ಕೈ ಚಾಚಿದೆ, ₹1 ಕೇಳದೆ, ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರು ಹೇಳ್ತಾರೆ, ಆ ರೀತಿ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಾಯಿದ್ದೆ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಕನಕರಾಜ್ ಅಂತ ಒಂದು ಪಿಕ್ಚರಲ್ಲಿ ನಾನು ವಕೀಲನ ಪಾತ್ರ, ಆತ ಜಡ್ಜ್ ಪಾತ್ರ ಮಾಡ್ತಾಯಿದ್ದ. ಹಲವಾರು ಟಿಪ್ಸ್ಗಳನ್ನ ಕೊಡ್ತಾಯಿದ್ದ. ಆ ನಿರ್ದೇಶಕರಿಗೂ ಟಿಪ್ಸ್ ಕೊಡ್ತಾಯಿದ್ದ, ಹೀಗೆ ಮಾಡಬೇಕು, ಸಿನಿಮಾ ಹಾಗೆ ಮಾಡಬೇಕು ಅಂತ. ಒಂದು ಕೊರಗು ಅವನಲ್ಲಿತ್ತು. ಆ ಕೊರಗೇನಪ್ಪ ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಸೇವೆ ಮಾಡಿದವ್ರಿಗೆ ನನಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಬರಲಿಲ್ಲ ಅನ್ನೋದು ಆ ಕೊರಗು ಅವನಿಗೆ ಯಾವಾಗಲೂ ಕಾಡ್ತಾಯಿತ್ತು. ನಾವೇನೂ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಮಾತಾಡ್ತೀವಿ, ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಒಂದಂತೂ ನನ್ನ ಗೆಳೆಯನಿಗೆ ವಿದಾಯ ಹೇಳೋಕ್ಕೆ ನಾನು ಯಾವ ರೀತಿ ಅಂತಂದರೆ, ನಿನ್ನ ಆಸೆಗಳೇನಿದೆ, ನಿನ್ನ ಆಲೋಚನೆಗಳೇನಿದೆ, ನಿನ್ನ ಕನ್ನಡ ಚಿತ್ರರಂಗಕ್ಕೆ ಏನು ಕೊಡಬೇಕು ಅಂತ ಭರವಸೆ ಇದೆ, ಅದನ್ನು ನಾವು ಮುನ್ನಡೆಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವನ ಕುಟುಂಬದಲ್ಲಿ ಅವನಿಗೆ 4 ಜನ ಮಕ್ಕಳು, ರವೀಂದ್ರ, ಜಿತೇಂದ್ರ, ಮಹೇಂದ್ರ, ರಾಜೇಂದ್ರ. ಸುಮಾರು ವರ್ಷದ ಕೆಳಗಡೆ 3ನೇ ಮಗ ತೀರ್ಕೊಂಡ. ಈಗ ಅವನಿಗೆ 3 ಜನ ಮಕ್ಕಳು. ಅವರ ಶ್ರೀಮತಿ ತುಂಬ ನನ್ನ ತಂಗಿ, ನೋಡೋಕ್ಕಾಗಲ್ಲ, ಬೆಲ್ಲ ಹೇಳೋಕ್ಕೂ ಆಗಲ್ಲ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ಅನಿರೀಕ್ಷಿತ ಸಾವು ಅವರ ಮನಸ್ಸನ್ನು ಕದಡಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ. ಈ ನೋವನ್ನು ಭರಿಸೋ ಶಕ್ತಿ ಆ ಚಾಮುಂಡೇಶ್ವರಿ ತಾಯಿ ಕೊಡಲಿ ಅಂತ ಹೇಳಿ. ಸರ್, ನಿನ್ನೆ ಇಸಿ ಮೀಟಿಂಗ್ ನಡೀತಾ ಇತ್ತಂತೆ, ಸೊ ಬಹುದೊಡ್ಡ ಚರ್ಚೆ ಆಯ್ತಂತೆ. ಚರ್ಚೆ ಆಗ್ಬೇಕಾದ್ರೆ ಒಂದಿಷ್ಟು ಕೂಗಾಟ ಚೀರಾಟ ನಡೀತಾ ಇಲ್ಲ. ಅದು ಚರ್ಚೆ, ಕೂಗಾಟ, ಚೀರಾಟ ಯಾವಾಗಲೂ ನಡೆಯುತ್ತೆ. ಅದೇನು ವಿಶೇಷ ಅಂತ ಆಗಿನಲ್ಲ. ಒಂದು ಪ್ರಶ್ನೆ ಎತ್ತಿದಾಗ ಅದಕ್ಕೆ ಪರ ವಿರುದ್ಧಗಳು ಇದ್ದೇ ಇರುತ್ತೆ. ಆದರೆ ಅದು ಈ ಸಾವಾಯಿತು ಅಂತ ಅದಕ್ಕೆ ಕಾರಣ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೂ ಒಂದು ಚರ್ಚೆಗೂ ಒಂದು ಸಾವಿಗೂ ಸಂಬಂಧ ಇಲ್ಲ. ಅದನ್ನು ನಾವು ಯಾರೂ ನಿರೀಕ್ಷೆ ಮಾಡ್ತಾನೇ ಇರಲಿಲ್ಲ. ಇವಾಗ ಯಾರಾದರೂ ಸಾಯ್ತಾರೇನೋಗ ಟೋನ್ ಡೌನ್ ಮಾಡೋದು ಅದೆಲ್ಲ ಇದನ್ನು ಆಸ್ಪತ್ರೆ ಅಲ್ಲ. ನಾವು ನಡೆಸ್ತಾ ಇದ್ದಿದ್ದು ಮೀಟಿಂಗು, ಪರ ವಿರುದ್ಧ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು
ಕೂಲಂಕುಷವಾಗಿ ಚರ್ಚೆ ಮಾಡ್ತಾಯಿದ್ವಿ ಅಷ್ಟೇ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಅಷ್ಟೇ ಕೇಳ್ತಾ ಇದ್ವಿ. ಅವರಲ್ಲಿ ಒಂದಿತ್ತು, ನಾವು ಒಂದು ಕೈ ಎತ್ತು, ನಾವೊಂದು ಸರದಿಯಿಂದ ಬರ್ತಾಯಿದ್ವಿ. ಒಂದು ಸರದಿ ಬರಬೇಕಾದ್ರೆ ಒಬ್ಬ ಕೈ ಎತ್ತಿದಾಗ ಏನಾಗುತ್ತೆ, ನಿಮ್ಮ ಸರದಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿದೆ, ಅಷ್ಟೇ ಮಾತಾಡಿದ್ದೀನಿ, ಏನು ಇಲ್ಲ. ಬಟ್ ಒಳ್ಳೆ ಸಲಹೆ ಕೊಟ್ಟರು, ಭಾಳ ಅತ್ಯಂತ ಅದ್ಭುತವಾದ ಸಲಹೆ ಕೊಟ್ಟರು. ಒಂದು ವಾರ್ಷಿಕೋತ್ಸವ ಅಂದರೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಒಂದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಪ್ಲಾಟಿನಮ್ ಜೂಬ್ಲಿ, ಸೆಂಟಿನರಿನ ಸಂಭ್ರಮ ಮಾಡಬೇಕು ಅನ್ನೋ ವರ್ಡು ಅವನ ಬಾಯಿಂದ ಬಂತು. ನಮಗದು ಒಂದು ರೀತಿಯಾಗಿ ನಮಗೆ ಮನಸ್ಸನ್ನು ಕೆರಳಿಸಿದೆ. ಯಾಕೆಂದರೆ ಎಂತಹ ನಿರ್ದೇಶಕ, ಎಂತಹ ಬರಹಗಾರ, ಲಿರಿಸಿಸ್ಟ್ ಅವನು ಬೇರೆ. ಹೀಗಾಗಿ ಇದಕ್ಕೂ ತಾಳೆ ಹಾಕೋಂಗಿಲ್ಲ. ನಮಗೇನಪ್ಪ ಅಂದರೆ, ನಾವು ಇತಿಹಾಸದ ಪುಟದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದವನು ಇವಾಗ ನಾಟಕಕಾರ, ಒಂದು ನಟಿಸ್ತಾ ರಂಗಭೂಮಿನಲ್ಲೇ ತೀರ್ಕೊಂಡಿದ್ದಾರೆ. ಎಷ್ಟೋ ಜನ ಶೂಟಿಂಗ್ನಲ್ಲಿ ತೀರ್ಕೊಂಡಿದ್ದಾರೆ. GB ಶಿವಾನಂದನವರು ಸೀರಿಯಲ್ ಮಾಡ್ತಾನೆ ಶೂಟಿಂಗಲ್ಲೇ ಕೊಲೆಪ್ಸ್ ಆಗಿದ್ದಾರೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ, ಮತ್ತು ಅದು ನಮ್ಗೆ ಗೊತ್ತಿಲ್ಲದೆ ಇರೋದು. ಸೊ ಹಾಗಾಗಿ ದಯಮಾಡಿ ನನ್ನ ಮಾಧ್ಯಮದ ಮಿತ್ರರಿಗೆ ಕೇಳ್ಕೊತೀನಿ, ಇದನ್ನು ಎಲ್ಲೆಲ್ಲೋ ತೊಗೊಂಡು ಹೋಗಬೇಡಿ. ಇದು ಸಾವು ಆಗಿರೋದ್ರಿಂದ ನಾವು ಇದನ್ನು ಎಲ್ಲಿಗೂ ನಾವು ತಾಳೆ ಹಾಕಬಾರ್ದು. ನಮ್ಮ ವಾಣಿಜ್ಯ ಮಂಡಳಿ ಆಗಲಿ, ನಮ್ಮ ಕಲಾವಿದರ ಸಂಘ ಆಗಲಿ, ನಮ್ಮ ಇಡೀ ಚಿತ್ರೋದ್ಯಮ ಆಗಲಿ, ನಾವು ಯಾವತ್ತೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ನಾವು ಒಬ್ರಿಗೊಬ್ಬರು ಸಹಕಾರವಾಗಿರ್ತೀವಿ. ಈ ಒಂದು ಸಾವು ನಮಗೆ ಮಾದರಿ. ಇನ್ನು ಮುಂದೆ ನಾವು ಯಾವುದೇ ಒಂದು ಆದಾಗ ಫಸ್ಟ್ ಏಡು, ಮೆಡಿಕಲ್ ಏಡು, ಏನೇನು ಮಾಡಬೇಕು ಅಂತ ಆ ಕಡೆ ಆಲೋಚನೆ ಮಾಡ್ತಾಯಿದ್ದೀವಿ. ಒಬ್ಬ ಡಾಕ್ಟ್ರು ನಮ್ಮ ಜೊತೆ ಇದ್ದಿದ್ದು ಏನಾಗಿರೋದು ಅಂತ. ಯಾಕಂದರೆ ಮೆಟ್ಲಿಗೆ ಹೋಗೋ ಅಷ್ಟೊತ್ತಿಗೂ ಏನೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನೋಡಿದ್ದೀವಿ, ನಮಗೆ ಆಗಿದೆ. ನಿನ್ನೆ EC ಆಗ್ತಿದ್ದು ಮೊದಲನೇ ಮೀಟಿಂಗ್, ಮೂರನೇ ಮೀಟಿಂಗ್. ಅದು ಮೊದಲನೇ ಮೀಟಿಂಗ್ ಇಲ್ಲ, ಅದನ್ನು ನಮ್ಮನ್ನು ಕೇಳಬೇಕು, ಬೇರೆಯವರೆಲ್ಲ ಕೇಳೋದು. ನಾವೇ ಇದ್ದೀವಿ ತಾನೆ. ಮೊದಲನೇ ಮೀಟಿಂಗು ಎಲೆಕ್ಷನ್ ಆದ ನೆಕ್ಸ್ಟ್ ಡೇನೇ ಆಯಿತು. ದಟ್ ವಾಸ್ ಫಸ್ಟ್ ಮೀಟಿಂಗು. ಎರಡನೇ ಮೀಟಿಂಗು EC ಮೀಟಿಂಗ್ ಆಯಿತು. ಇದು ಮೂರನೇದು ತುರ್ತು ಸಭೆ. ಅಂದರೆ 3ನೇ ತಾರೀಕು ಏನು ನಮ್ಮ ವಾಕ್ಚಿತ್ರದ ಒಂದು ಸಂಭ್ರಮ ಮಾಡಬೇಕು, ಅಂದರೆ ಒಂದು ಆಚರಣೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಲಹೆ ತೊಗೋತಾ ಇದ್ವಿ. ನಮ್ಮ EC ಅಂದರೆ ಏನು ಕರಿತೀವಿ, ಕಾರ್ಯಕಾರಿ ಸಮಿತಿ ಅನ್ನೋದು ಬಹಳ ಪವರ್ಫುಲ್. ಅವರ ನಿರ್ಧಾರದ ಮೇಲೆ ನಮ್ಮ ಕೆಲಸ ಇರುತ್ತೆ. ಇಲ್ಲಿ ಆಫೀಸ್ ಬೇರರ್ಸ್ದು ಏನಿರಲ್ಲ. ಆಫೀಸ್ ಬೇರರ್ಸ್ ಏನಿದ್ರು, ಏನು ಕಾರ್ಯಕಾರಿ ಸಮಿತಿ ಏನು ನಮಗೆ ಸಲಹೆ ಕೊಡ್ತಾರೆ, ಆ ಸಲಹೆ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ನಮ್ಮದೇ ತೀರ್ಮಾನಗಳಿರಲ್ಲ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನೂ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಕೇಳೋದು ಸಹಜ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸಹಜ. ಹಾಗಾಗಿ ಇದರಲ್ಲಿ ಯಾವುದೂ ಇಲ್ಲ. ಒಂದು ಆ ಮಾತಾಡ್ತಾ ಜೊತೆಯಲ್ಲಿ ಇದ್ದವನು ಇಲ್ವಲ್ಲ ಅನ್ನೋದು ಕೊರಗಷ್ಟೇ ಹೊರತು, ಅದರಲ್ಲಿ ಒಬ್ಬ ಹಿರಿಯ ಅವನು ನೋಡಿದಾಗ ಗೊತ್ತಾಗುತ್ತೆ. ಡಾಕ್ಟ್ರ್ ಹೇಳ್ತಾರೆ ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ, ಅಷ್ಟೊಂದು ಆರೋಗ್ಯವಾಗಿದ್ದಾರಲ್ಲ, ಹೇಗೆ ಸತ್ತು ಅಂತ. ಅವ್ರಿಗೆ ಒಂದು ರೀತಿ ಕ್ವಶನ್ ಮಾರ್ಕು. ಡಾಕ್ಟ್ರಿಗೆ ಕ್ವಶನ್ ಮಾರ್ಕ್ ಆಗಿರಬೇಕಾದ್ರೆ ನಮ್ಮಂಥವ್ರಿಗೆ ಏನಾಗಬೇಕು ಅಲ್ವಾ? ಹಾಗಾಗಿ ನನ್ನ ಎಲ್ಲ ಮಿತ್ರರಿಗೂ ನಾನು ಕೇಳ್ಕೊಳ್ಳೋದಷ್ಟೇ, ನೀವೆಲ್ಲ ಯಾವತ್ತೂ ನಮ್ಮ ಬೆನ್ನ ಹಿಂದೆನೇ ಇದ್ದೀರಾ. ನೀವಿಲ್ಲದೆ ಚಿತ್ರರಂಗ ಇಲ್ಲ, ಮಾಧ್ಯಮ ಇಲ್ಲದೆ ಚಿತ್ರರಂಗ ಇಲ್ಲ. ಚಿತ್ರರಂಗದ ಆಗು ಹೋಗುಗಳು ಎಲ್ಲಕ್ಕೂ ನೀವೇ ಕಾರಣರಾಗ್ತೀರಾ. ನಾವು ನೆಪ ಮಾತ್ರ. ಈ ವರ್ಷ ಇರ್ತೀವಿ, ಮುಂದಿನ ವರ್ಷ ಹೊರಟೋಗ್ತೀವಿ. ನಾವು ಬರ್ತೀವಿ, ನಾವು ಒಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ. ಆದರೆ ನೀವುಗಳು ಪರ್ಮನೆಂಟು, ನೀವು ಇರ್ತೀರಾ, ನಮ್ಮನ್ನು ಕಾಯ್ತೀರಾ, ಕಾಪಾಡ್ತೀರಾ. ಆ ಕೆಲಸವನ್ನು ನೀವು ಮಾಡ್ತೀರ ಅಂತ ಹೇಳಿ ನನ್ನ ಮಾತು ಮುಗಿಸ್ಕೊಳ್ತೇನೆ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.